ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ LG 11 kg ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಬಗ್ಗೆ ಕಂಪ್ಲೀಟಾಗಿ ಡೆಮೋನ ತಿಳಿಸ್ಕೊಡ್ತೀವಿ. ನಮ್ಮ ಜೊತೆ ಕೊಲೀಗ್ ಸತೀಶ್ ಅಂತ ಇದ್ದಾರೆ. ಸೊ ನಿಮಗೆ LG ವಾಷಿಂಗ್ ಮಿಷಿನಲ್ಲಿ ಯಾವುದೇ ಒಂದು ಫ್ಯೂಚರು ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋ ನೋಡಿ, ನಿಮಗೆ ಫ್ಯೂಚರ್ ಅರ್ಥ ಆಗುತ್ತೆ. ವಿಡಿಯೋ ಡೆಮೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಲೇಟ್ ನೈಟ್ ಆಲ್ಮೋಸ್ಟ್ 10 o'clock ಆಗಿದೆ. ಈ ಟೈಮಲ್ಲಿ ನಾವು ವಿಡಿಯೋ ಮಾಡಬೇಕಂತ ಮಾಡ್ತಾಯಿದ್ವಿ. ಸೊ ನಮ್ಮ ಪರಿಶ್ರಮಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀವಿ. ಈ ಒಂದು LG 11 kg ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಡೆಮೋನ ನಮ್ಮ ಕೊಲೀಗ್ ಸತೀಶು ಮುಂದುವರಿಸ್ತಾರೆ. ನಮಸ್ತೆ ಎಲ್ರಿಗೂ. ಸೊ LG 11 kg ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್ ಬಗ್ಗೆ ಇವಾಗ ನಾನು ಡೆಮೋ ಹೇಳ್ತಾ ಇದ್ದೀನಿ. ಸೊ ಇದು ಬಂದು ಏನಂದರೆ ಪ್ರೆಸೆಂಟ್ ಇವಾಗ ಮಾರ್ಕೆಟಲ್ಲಿ ಇರೋದರಲ್ಲಿ ಬಂದು ಆಲ್ಮೋಸ್ಟ್ ಲೈಕ್ ವಾಷರ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಪ್ರೀಮಿಯಂ ಮಾಡಲ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಸೊ 11 kg ವಾಷಿಂಗ್ ಮಿಷಿನ್ ಬರುತ್ತೆ. ಸೊ ಈಗ ನಮಗೆ ಲೈಕ್ LG ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋವಂಥ ಬ್ರ್ಯಾಂಡು ವಾಷಿಂಗ್ ಮಿಷಿನಲ್ಲಿ ಸ್ಪೆಷಲಿ ಹೋಗ್ತೀನಿ ಅಂತ ಹೇಳಿದ್ರೆ. ಸೊ ಇವಾಗ ಇದು ನಿಮಗೆ 11 kg ಫುಲ್ಲಿ ಆಟೋಮೆಟಿಕ್ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಬರುತ್ತೆ. ಸೊ ಎಕ್ಸಾಂಪಲ್ ಇವಾಗ ನಾವು ಲೈವ್ ಡೆಮೋ ಮೋಡಲ್ಲಿ ಇಟ್ಟಿದ್ದೀವಿ ಇದನ್ನು. ಸೊ ಈಗ ನಾನು ಡೆಮೋ ಮೋಡನ್ನ ಆಫ್ ಮಾಡ್ತೀನಿ. ಸೊ ನಾರ್ಮಲಾಗಿ ಏನು ಬರುತ್ತೆ 11 kg ವಾಷಿಂಗ್ ಮಿಷಿನು. ಸೊ ವಿತ್ ಏನಂತ ಹೇಳಿದ್ರೆ ನಮಗೆ ಬಿಗರ್ ಡ್ರಮ್ ಸೈಜ್ ಬರುತ್ತೆ. ಇವಾಗ ಮುಂಚೆ ಎಲ್ಲ ಅಂತ ಹೇಳಿದ್ರೆ 8 kg 9 kg ಅಂದರೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಅನ್ನೋದೊಂದು ಕಾನ್ಸೆಪ್ಟ್ ಇರ್ತಾಯಿತ್ತು. ಸೊ ಬಟ್ ಇವಾಗ ಅಪ್ ಟು 11 kg 15 kg ವರೆಗೂ ಮಷಿನ್ಸ್ ಬರುತ್ತೆ. ಸೊ ಈಗ ಇದು 11 kg ವಾಷಿಂಗ್ ಮಿಷಿನ್ನು. ಸೊ ಎಕ್ಸಾಂಪಲ್ ಈ ಮಷೀನಲ್ಲಿ ಏನೇನು ನಮಗೆ ಲೈಕ್ ಕೀ ಫೀಚರ್ಸ್ ಬರುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಡೈರೆಕ್ಟ್ ಡ್ರೈವ್ ಮಿಷಿನ್ ಬರ್ತಾಯಿತ್ತು ಮುಂಚೆಯಿಂದನೂ ನಮಗೆ ಡೈರೆಕ್ಟ್ ಡ್ರೈವ್ ಮಿಷಿನ್ಸ್ ಬಂತು LGನಲ್ಲಿ. ಅಂದರೆ ಬೆಲ್ಟು ಮತ್ತು ಪುಲ್ಲಿ ಯೂಸ್ ಮಾಡಲ್ಲ, ಮೋಟ್ರು ಮತ್ತು ಡ್ರಮ್ಮು ಡೈರೆಕ್ಟಾಗಿ ಅಟ್ಯಾಚ್ ಮಾಡಿ ಯೂಸ್ ಮಾಡಿರ್ತಾರೆ ವಾಷಿಂಗ್ ಮಿಷಿನಲ್ಲಿ. ಸೊ ಕಾನ್ಸೆಪ್ಟ್ ಏನಂದರೆ ನಾಯ್ಸು ಮತ್ತು ವೈಬ್ರೇಷನ್ ಲೆವೆಲ್ನ ಕಡಿಮೆ ಮಾಡಬೇಕು, ರಿಡ್ಯೂಸ್ ಮಾಡಬೇಕು ಮಷೀನಲ್ಲಿ. ಸೊ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಬೆಟರ್ ಇನ್ ಟರ್ಮ್ಸ್ ಆಫ್ ವಾಷಿಂಗ್ ಕ್ವಾಲಿಟಿ. ಈಗ ಏನು ವ್ಯತ್ಯಾಸ ಮಾಡುತ್ತೆ ನಮಗೆ ಬೆಲ್ಟ್ ಮೆಕ್ಯಾನಿಸಮ್ಗೂ ಡೈರೆಕ್ಟ್ ಡ್ರೈವ್ ಮೆಕ್ಯಾನಿಸಮ್ಗೂ. ಸೊ ಯಾವುದೇ ಒಂದು ಬೆಲ್ಟ್ ಮೆಕ್ಯಾನಿಸಮ್ ವಾಷಿಂಗ್ ಮಿಷಿನ್ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ 2 ಡೈಮೆನ್ಷನಲ್ ವಾಶ್ ಬರುತ್ತೆ. ಸೊ ಒಂದ್ಸಲಿ ಮಿಷಿನು ಕ್ಲಾಕ್ ವೈಸ್ ರೊಟೇಟ್ ಆಯಿತು ಅಂತ ಹೇಳಿದ್ರೆ ಡ್ರಮ್ಮು, ಸೊ ಇನ್ನೊಂದ್ಸಲಿ ಬಂದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಮಗೆ ರೊಟೇಷನ್ ಬರುತ್ತೆ, 2 ಡೈಮೆನ್ಷನಲ್ ವಾಶು. ಸೊ ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ 6 ಮೋಷನ್ ಡೈರೆಕ್ಟ್ ಡ್ರೈವ್ ಅಂತ ಕರಿತೀವಿ. 6 ಮೋಷನ್ಸ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಾನೀಗ ಏನು ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡ್ತೀನಿ, ಸೊ ಮತ್ತು ಎಷ್ಟು ವೆಯ್ಟ್ ಇರೋ ಫ್ಯಾಬ್ರಿಕ್ಸ್ನ ನಾನು ಲೋಡ್ ಮಾಡಿರ್ತೀನಿ ಮಷೀನಲ್ಲಿ. ಸೊ ಅದು ಸೆನ್ಸ್ ಮಾಡ್ಕೊಳ್ಳುತ್ತೆ ವೆಯ್ಟು ಮತ್ತು ಫ್ಯಾಬ್ರಿಕ್ ಸಾಫ್ಟ್ನೆಸ್ನ ಸೆನ್ಸ್ ಮಾಡಿಕೊಂಡು ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅದು 6 ಡಿಫ್ರೆಂಟ್ ಮೋಷನ್ಸಲ್ಲಿ ಡ್ರಮ್ ರೊಟೇಷನ್ ಫಿಕ್ಸ್ ಆಗುತ್ತೆ. ಸೊ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಒಂದು ವಾಷಿಂಗ್ ಕ್ವಾಲಿಟಿ ಬೆಟರ್ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ನಿಮಗೆ ರಿಂಕಲ್ಸು ಕೂಡ ಕಡಿಮೆ ಬರುತ್ತೆ ಮಷೀನಲ್ಲಿ. ಸೊ ಈಗ ಕೆಲವು ಕಸ್ಟಮರ್ಸು ಬಟ್ಟೆ ವಾಷಿಂಗ್ ಆಗುತ್ತೆ, ಡ್ರೈ ಕೂಡ ಆಗುತ್ತೆ 80%, ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ರಿಂಕಲ್ಸ್ ಜಾಸ್ತಿ ಬರುತ್ತೆ ಅನ್ನೋದೊಂದು ಕಂಪ್ಲೇಂಟ್ ಇರುತ್ತೆ. ಸೊ ಇದರಲ್ಲಿ ಸೊ ಕಂಪ್ಯಾರಿಟಿವ್ಲಿ ರಿಂಕಲ್ಸ್ನ ರಿಡ್ಯೂಸ್ ಮಾಡ್ತಾರೆ. ಸೊ ವಿತ್ 6 ಮೋಷನ್ ಡೈರೆಕ್ಟ್ ಡ್ರೈವ್ ವಾಷಿಂಗ್ ಮಿಷಿನ್ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಮಾಡಲ್ 11 kg ಸೊ FHP 1411Z9B ಅಂತ ಬರುತ್ತೆ. ಸೊ ಇಷ್ಟು ದಿವಸ ನಾವು ಯೂಸ್ ಮಾಡ್ತಾಯಿದ್ವಿ. ಸೊ ಡೈರೆಕ್ಟ್ ಡ್ರೈವ್ ಮೋಟ್ರ್ ಕೊಡ್ತಾಯಿದ್ರು, ಸ್ಟೀಮ್ ಆಪ್ಷನ್ಸ್ ಇರ್ತಾಯಿತ್ತು. ಸೊ ಇದೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 3 to 4 ಇಯರ್ಸಿಂದನೂ ನಾವು ಯೂಸ್ ಮಾಡ್ತಾ ಇರೋ ಮಷೀನೇ. ಸೊ ಇವಾಗ ಇದರಲ್ಲಿ ಏನು ಎಕ್ಸ್ಟ್ರಾ ಫೀಚರ್ಸ್ ಆ್ಯಡ್ ಮಾಡಿದ್ದಾನೆ, ಎಕ್ಸ್ಟ್ರಾ ಬೆನಿಫಿಟ್ಸ್ ಅಂತ ಬಂದಾಗ ಸೊ ಇದು ಬಂದು AIDD ಅಂತ ಕರಿತೀವಿ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೈರೆಕ್ಟ್ ಡ್ರೈವ್ ಅಂತೇಳಿ. ಸೊ ನಾವೇನು ಫ್ಯಾಬ್ರಿಕ್ಸ್ನ ಹಾಕ್ತೀವಿ ಆ ಫ್ಯಾಬ್ರಿಕ್ಸ್ದು ಸಾಫ್ಟ್ನೆಸ್ನ ಸೆನ್ಸ್ ಮಾಡುತ್ತೆ. ಅಪ್ ಟು 20,000 ಆಫ್ ಪ್ಯಾಟ್ರನ್ ಸೊ ಕ್ಲಾತ್ನ ಇದು ಸೆನ್ಸ್ ಮಾಡೋದಕ್ಕೆ ಮೈಕ್ರೋ ಚಿಪ್ ಯೂಸ್ ಮಾಡಿರ್ತಾರೆ ಈ ಮಿಷಿನಲ್ಲಿ ಬಂದ್ಬಿಟ್ಟು. ಸೊ ಹಂಗಾಗಿ ಏನಂತ ಹೇಳಿದ್ರೆ ಇದನ್ನು AIDD ಅಂತ ಕರಿತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೈರೆಕ್ಟ್ ಡ್ರೈವ್ ಅಂತ. ಸೊ ಪ್ಲಸ್ ಈ ಮಷೀನಲ್ಲಿ ಬಂದು ಸ್ಟೀಮ್ ಪ್ಲಸ್ ಅಂತ ಕರಿತೀವಿ. ಈಗ ಇಷ್ಟು ದಿವಸ ಬಂದ್ಬಿಟ್ಟು ಏನಂದರೆ ಸ್ಟೀಮ್ ಸೈಕಲ್ಸ್ ಬರ್ತಾಯಿತ್ತು, ಇದರಲ್ಲಿ ಸ್ಟೀಮ್ ಪ್ಲಸ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ಇವಾಗ ನಾವು ಯಾವುದೇ ಒಂದು ಪ್ರೋಗ್ರಾಮ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಆ ಪ್ರೋಗ್ರಾಮಲ್ಲಿ ಅಲರ್ಜಿ ಬಾರೋ ಯಾಕೆ ಒಳ್ಳೇದು ಮಾಡ್ತದ ಸೊ ಸ್ಟೀಮ್ ಪ್ಲಸ್ ಅಂತ ಹೇಳಿದ್ರೆ ಏನಾಗುತ್ತೆ, ಸೊ ಮುಂಚೆ ನಾವು ಪರ್ಟಿಕ್ಯುಲರಾಗಿ 1 ಅಥವಾ 2 ಪ್ರೋಗ್ರಾಮಲ್ಲಿ ಸ್ಟೀಮ್ನ ಕೊಡ್ತಾಯಿದ್ರು. ಸೊ ಆ ಪ್ರೋಗ್ರಾಮ್ನ ನಾನು ಸೆಲೆಕ್ಟ್ ಮಾಡಿದ್ರೆ ಬೈ ಡಿಫಾಲ್ಟಾಗಿ ಸ್ಟೀಮ್ ವಾಶ್ ಆಗ್ತಾಯಿತ್ತು. ಮೀನ್ಸ್ ಏನಂದರೆ ವಾಷಿಂಗ್ ಇನಿಷಿಯಲಲ್ಲಿ ಸೊ ವಾಷಿಂಗ್ ಸೈಕಲ್ ಸ್ಟಾರ್ಟ್ ಆದಾಗ ಇನಿಷಿಯಲ್ ಸ್ಟೇಜಲ್ಲಿ ಸ್ಟೀಮ್ ಜನ್ರೇಟ್ ಆಗ್ತಾಯಿತ್ತು. ಸೊ ಈಗ ಬಟ್ಟೆಗಳಿರ್ತಕ್ಕಂಥ ಡಸ್ಟ್ ಮೈಟ್ಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಪೋಲನ್ಸ್ ಇರ್ಬೋದು, ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಗೆ ಎಲಿಮಿನೇಟ್ ಆಗ್ತಾಯಿತ್ತು. ಮೀನ್ಸ್ 99% ಸೊ ಅಷ್ಟು ಜಮ್ ಫ್ರೀ ವಾಶ್ ಅಂತ ಕರಿತಾ ಇದ್ವಿ. ಸೊ ಇದರಲ್ಲಿ ಏನು ಅಪ್ಗ್ರೇಡ್ ಮಾಡಿದ್ದಾನೆ, ಎಕ್ಸಾಂಪಲ್ ಇವಾಗ ನಾವು ಸೊ ಡೈಲಿ ವಾಶ್ ಯೂಸ್ ಮಾಡ್ತೀವಿ. ಡೈಲಿ ವಾಶಲ್ಲಿ ನಮ್ಗೆ ಯಾವುದ್ರಲ್ಲೂ ಕೂಡ ಸ್ಟೀಮ್ ಆಪ್ಷನ್ಸ್ ಬರಲ್ಲ. ಸೊ ಮತ್ತು ಇದರಲ್ಲಿ ಏನಂತ ಹೇಳಿದ್ರೆ ಎಕ್ಸಾಂಪಲ್ ಈಗ ನಾನು ಮಿಕ್ಸ್ಡ್ ಫ್ಯಾಬ್ರಿಕ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಮಿಕ್ಸ್ಡ್ ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡಿದಾಗ ಸೊ ಮಷೀನ್ ಏನು ತೊಗೊಳುತ್ತೆ 40 ಡಿಗ್ರಿ ಟೆಂಪ್ರೇಚರ್ ತೊಗೊಳುತ್ತೆ, ಪ್ಲಸ್ 1000 RPM ಅಲ್ಲಿ ಬಂದು ಸೊ ಇದು ಪ್ರೀ ಸೆಟೆಡ್ ಇರುತ್ತೆ. ಸೊ ಇದಕ್ಕೆ ನಾನು ಸ್ಟೀಮ್ ಬೇಕು ಅಂತ ಹೇಳಿದ್ರೆ ಸೊ ಸ್ಟೀಮ್ನ ಕೂಡ ನಾನು ಆ್ಯಡ್ ಮಾಡ್ಕೊಬೋದು. ಸೊ ಸ್ಟೀಮ್ ನಾನು ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಆಟೋಮೆಟಿಕ್ಕಾಗಿ ಇದು 60 ಡಿಗ್ರಿಗೆ ಹೋಗುತ್ತೆ ಟೆಂಪ್ರೇಚರು. ಸೊ ಈಗ ನಾನು ನಾರ್ಮಲ್ ಡೈಲಿ ಯೂಸ್ ಮಾಡೋವಂಥ ಪ್ರೋಗ್ರಾಮ್ಸಲ್ಲಿ ಏನಾದರೂ ಸೊ ಅಲರ್ಜಿ ವೇರ್ಸ್ ಇರ್ಬೋದು ಅಥವಾ ಲೈಕ್ ಚಿಕ್ಕ ಮಕ್ಕಳು ಬಟ್ಟೆಗಳು
ಇರ್ಬೋದು, ಇಲ್ಲ ಡಸ್ಟ್ ಮೈಟ್ಸ್ ಇರುವಂಥದ್ದು. ಕೆಲವರು ಏನಂದರೆ ಲೈಕ್ ಸೆನ್ಸಿಟಿವ್ ಸ್ಕಿನ್ ಇರುವಂಥವ್ರು, ಸ್ಕಿನ್ ಅಲರ್ಜಿಗಳಾಗೋಂಥದ್ದು, ಈ ಥರದ ಬಟ್ಟೆಗಳೆಲ್ಲ ಹಾಕ್ತೀರಾ ಅಂತ ಹೇಳಿದ್ರೆ ಸೊ ಇವಾಗ ನಾರ್ಮಲ್ ರೆಗ್ಯುಲರ್ ಪ್ರೋಗ್ರಾಮ್ಗೆ ಕೂಡ ಸೊ ಲೆಫ್ಟ್ ಸೈಡಲ್ಲಿ ಬರುವಂಥ 7 ಪ್ರೋಗ್ರಾಮ್ಸಲ್ಲಿ ಸೊ ಯಾವುದೇ ಪ್ರೋಗ್ರಾಮಿಗೆ ಬೇಕಂತ ಹೇಳಿದ್ರು ಕೂಡ ನಾನು ಸ್ಟೀಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ಸ್ ಕೊಟ್ಟಿರ್ತಾನೆ. ಸೊ ಪ್ಲಸ್ ಇನ್ನೊಂದು ಏನಂತ ಹೇಳಿದ್ರೆ ಸೊ ಈ ಮಾಡಲಲ್ಲಿ ಬಂದು ಸೊ ನಮಗೆ ಟರ್ಬೋ ವಾಶ್ 39 ಅನ್ನೋ ಒಂದು ಪ್ರೋಗ್ರಾಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಸೊ ಇದು ಬಿಫೋರ್ ನಮ್ಗೆ ಯಾವ ಮಿಷಿನಲ್ಲೂ ಬರ್ತಾ ಇರಲಿಲ್ಲ. ಸೊ ಟರ್ಬೋ ವಾಶ್ 39 ಅಂತ ಹೇಳಿದ್ರೆ ಸೊ ಎಕ್ಸಾಂಪಲ್ ಇವಾಗ ನಾವು ಸೊ ರೆಗ್ಯುಲರಾಗಿ ಯೂಸ್ ಮಾಡೋಂಥ ಮೈಲ್ಡ್ ಸಾಲ್ಟ್ ಕ್ಲಾತ್ಸ್ ಇರ್ಬೋದು. ಸೊ ಈ ಥರದ್ದೆಲ್ಲ ನಾನು ವಾಶ್ ಮಾಡ್ತೀನಿ. ಎಕ್ಸಾಂಪಲ್ ಇವಾಗ ಇದು 11 kg ಮಿಷಿನ್ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ ನಾನು 7 to 8 kg ಕ್ಲಾತ್ಸ್ನ ವಾಶ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಸೊ ಮೈಲ್ಡ್ ಸಾಲ್ಟ್ ಕ್ಲಾತ್ಸ್ಗೆ ಸೊ ನಾನು ಟರ್ಬೋ ವಾಶ್ 39ನ ಯೂಸ್ ಮಾಡ್ಬೋದಿರುತ್ತೆ. ಟರ್ಬೋ ವಾಶ್ 39ನಲ್ಲಿ ಬಂದುಬಿಟ್ಟು ಸೊ ಹೆಂಗೆ ಇದು ನಮಗೆ ವಾಷಿಂಗ್ ಸೈಕಲ್ ಏನಿರುತ್ತೆ ಸೊ ಇದು ವಾಷಿಂಗ್ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಕೂಡ ರಿಡ್ಯೂಸ್ ಮಾಡಿರುತ್ತೆ. ಸೊ ಏನು ಕಾನ್ಸೆಪ್ಟ್ ಯೂಸ್ ಮಾಡಿರ್ತಾನೆ ಅಂತ ಹೇಳಿದ್ರೆ ಸೊ ಇದರಲ್ಲಿ ಬಂದು 4 ನಾಸಲ್ಸ್ ಕೊಟ್ಟಿರ್ತಾನೆ. ವಾಟರ್ ಸ್ಪ್ರೇ ಆರ್ಮ್ಸ್ ಬಂದು ಸೊ 4 ಇರುತ್ತೆ. ಸೊ ವಾಟರ್ ಇಂಟೇಕ್ ಹಾಕೋದಿರ್ಬೋದು. ಸೊ ಮತ್ತು ಲಾಸ್ಟಲ್ಲಿ ಫೈನಲಲ್ಲಿ ಏನು ರಿನ್ಸಿಂಗ್ ಆಗುತ್ತೆ ಸೊ ಆ ಟೈಮು ನಮ್ಗೆ ಇಲ್ಲಿ ರಿಡ್ಯೂಸ್ ಆಗುತ್ತೆ. ಸೊ ಬಟ್ ವಾಷಿಂಗ್ ಕ್ವಾಲಿಟಿನಲ್ಲಿ ತುಂಬ ಡಿಫ್ರೆನ್ಸ್ ಆಗೋಲ್ಲ. ಇವನ್ ಲೈಕ್ ಮೈಲ್ಡ್ ಸಾಲ್ಟ್ ಕ್ಲಾತ್ಸ್ ಎಲ್ಲ ಬಂದು ನಾವು ಇದರಲ್ಲಿ ಸೊ ವಾಶ್ ಮಾಡ್ಬೋದಿರುತ್ತೆ. ಸೊ ಇದೊಂದು ನಮಗೆ ಆ್ಯಡೆಡ್ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಮತ್ತು ಇನ್ನೊಂದು ಬಂದು ಏನಂತ ಹೇಳಿದ್ರೆ ರಿಂಕಲ್ ಕೇರ್. ಸೊ ಎಕ್ಸಾಂಪಲ್ ಸುಮಾರು ಜನ ಕಸ್ಟಮರ್ಸ್ ಹೇಳ್ತಾರೆ ಸೊ ಇವಾಗ ನಾವು ಡೈಲಿ ರೆಗ್ಯುಲರಾಗಿ ಆಫೀಸ್ ವೇರ್ಸ್ ಎಲ್ಲ ವಾಶ್ ಮಾಡ್ತೀವಿ ಅಂತ ಹೇಳಿದ್ರೆ ಮಷೀನಲ್ಲಿ ಏನಾಗುತ್ತೆ ಸೊ ಸ್ಪಿನ್ನಿಂಗ್ ಟೈಮಲ್ಲಿ ಈಗ 1400 RPM ಬಟ್ಟೆಗಳು ಡ್ರಮ್ ರೊಟೇಷನ್ ಇದ್ದಾಗ ಸೊ ಸ್ವಲ್ಪ ರಿಂಕಲ್ಸ್ ಜಾಸ್ತಿ ಆಗುತ್ತೆ. ಸೊ ರಿಂಕಲ್ಸ್ ಜಾಸ್ತಿ ಆದಾಗ ಏನಂದರೆ ಆಯನ್ ಮಾಡೋದಕ್ಕೆ ಸ್ವಲ್ಪ ಟಫ್ ಇರುತ್ತೆ. ಸೊ ಅದನ್ನು ನಾವು ರೆಡ್ಯೂಸ್ ಮಾಡ್ಕೊಬೋದು. ಸೊ ಎಕ್ಸಾಂಪಲ್ ಈಗ ನಾನು ಮಿಕ್ಸ್ಡ್ ಫ್ಯಾಬ್ರಿಕ್ನೇ ಸೆಲೆಕ್ಟ್ ಮಾಡಿರ್ತೀನಿ. ಸೊ ಮಿಕ್ಸ್ಡ್ ಫ್ಯಾಬ್ರಿಕಲ್ಲಿ ಎಲ್ಲ ಬಟ್ಟೆಗಳನ್ನು ಒಟ್ಟಿಗೆ ವಾಶ್ ಮಾಡ್ತೀವಿ. ಸೊ ವಿತ್ ರಿಂಕಲ್ಸ್ ರಿಡಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಜಸ್ಟ್ ಏನಿಲ್ಲ ಸೊ ಸ್ಟೀಮ್ ಅನ್ನೋ ಪ್ರೋಗ್ರಾಮಲ್ಲೇ ನಮಗೆ ರಿಂಕಲ್ ಕೇರ್ ಅಂತ ಇನ್ನೊಂದು ಕೊಟ್ಟಿರ್ತಾನೆ. ಸೊ ಇದು ನಮ್ಗೆ ಕೆಳಗಡೆ ಕೊಟ್ಟಿರ್ತಾನೆ ಒಂದು ಸ್ಮಾಲ್ ಲೆಟರ್ಸಲ್ಲಿ ಸೊ ರಿಂಕಲ್ ಕೇರ್ ಅಂತೇಳಿ. ಸೊ ರಿಂಕಲ್ ಕೇರ್ನ ನಾನು ಸೊ ಈ ಬಟನ್ನ 3 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಸೊ ಇಲ್ಲಿ ನಮಗೆ ರಿಂಕಲ್ ಕೇರ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ರಿಂಕಲ್ ಕೇರ್ ಯಾವ ಥರ ವರ್ಕ್ ಆಗುತ್ತೆ ಎಕ್ಸಾಂಪಲ್ ಇವಾಗ ಒಂದ್ಸಲಿ ನಾನೀಗ ಮಿಕ್ಸ್ಡ್ ಫ್ಯಾಬ್ರಿಕ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ಪ್ರೋಗ್ರಾಮ್ ಕಂಪ್ಲೀಟ್ ಆದಮೇಲೆ ವಾಶು ರಿನ್ಸು ಸ್ಪಿನ್ 3 ಕಂಪ್ಲೀಟ್ ಆದಮೇಲೆ ಅಡಿಷ್ನಲ್ 3 ಲೀಟರ್ ವಾಟ್ರ್ ತೊಗೊಂಡು ಸ್ಟೀಮ್ನ ಜನ್ರೇಟ್ ಮಾಡುತ್ತೆ. ಸೊ ಆ ಸ್ಟೀಮಲ್ಲಿ ಬಟ್ಟೆಗಳನ್ನ ಬಂದು ಲೋಯರ್ RPM ಟಂಬಲ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ ನಮಗೆ ಸೊ ಇದರಲ್ಲಿ ಆಲ್ಮೋಸ್ಟ್ 2 ಬೆನಿಫಿಟ್ಸ್ ಇರುತ್ತೆ. ಒಂದು ವಾಷಿಂಗ್ ಕ್ವಾಲಿಟಿ ಹೈಜಿನಿಕ್ ಆಗೂ ಇರುತ್ತೆ. ಅಟ್ ದ ಸೇಮ್ ಟೈಮ್ ನಮಗೆ ರಿಂಕಲ್ಸು ಕೂಡ ರಿಡ್ಯೂಸ್ ಆಗುತ್ತೆ. ಸೊ ಇದು ನಮಗೆ ಇದರಲ್ಲಿ ಬೆನಿಫಿಟ್ಸ್ ಬರುತ್ತೆ. ಸೊ ವಿತ್ ವೈಫೈ ಎನೇಬಲ್ಡ್ ಮಷಿನ್. ಸೊ ವೈಫೈ ಎನೇಬಲ್ಡ್ ಅಂತ ಹೇಳಿದ್ರೆ ಸೊ ಇವಾಗ ನಮ್ಗೆ ಇದರಲ್ಲಿ ಥಿಂಕ್ಯೂ ಅಂತ ಅಪ್ಲಿಕೇಶನ್ ಕೊಟ್ಟಿರ್ತಾನೆ. ಸೊ ಥಿಂಕ್ಯೂ ಅನ್ನೋ ಅಪ್ಲಿಕೇಶನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಸೊ ಮೊಬೈಲ್ ಜೊತೆಗೆ ಪೇರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಸೊ ಪ್ರೆಸೆಂಟ್ ಈಗ ಈ ಮಷೀನಲ್ಲಿ ನನಗೆ ವಿಸಿಬಲ್ ಇರೋ ಪ್ರೋಗ್ರಾಮ್ಸ್ ಬಂದು 14 ಪ್ರೋಗ್ರಾಮ್ಸ್ ಇದೆ. ಸೊ ಇದಕ್ಕಿಂತ ಆ್ಯಡೆಡ್ ಪ್ರೋಗ್ರಾಮ್ಸ್ ಎಡಿಷ್ನಲ್ ಆಗಿ ನನಗೆ ಬೇಕು ಅಂತ ಹೇಳಿದ್ರೆ ಸೊ ಡೌನ್ಲೋಡ್ ಸೈಕಲಲ್ಲಿ ಬಂದು ನಾನು ಡೌನ್ಲೋಡ್ ಮಾಡಿ ಎಕ್ಸ್ಟ್ರಾ ಪ್ರೋಗ್ರಾಮ್ಸ್ನ ಬೇಕಂತ ಹೇಳಿದ್ರು ಕೂಡ ಯೂಸ್ ಮಾಡ್ಬೋದಿರುತ್ತೆ. ಸೊ ಪ್ಲಸ್ ಇನ್ನೊಂದು ಏನಂತ ಹೇಳಿದ್ರೆ ಎಕ್ಸಾಂಪಲ್ ಇವಾಗ ನಮಗೆ ಟಪ್ ಕ್ಲೀನ್ ಪ್ರೋಗ್ರಾಮ್ ಬಂದೇನಂದರೆ ಒಂದು ಮೇಂಟೆನೆನ್ಸ್ ಪ್ರೋಗ್ರಾಮ್ ಇರುತ್ತೆ ವಾಷಿಂಗ್ ಮಷೀನಿಗೆ. ಸೊ ಈಗ ನಾನು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಯಾರೋ ಟೆಕ್ನಿಷಿಯನ್ ಬಂದು ನನಗೆ ಡ್ರಮ್ ಕ್ಲೀನ್ ಮಾಡಿಕೊಡ್ಬೇಕು ಸೊ ಅಥವಾ ಅದರೇನೋ ತುಂಬ ಮೇಂಟೆನೆನ್ಸ್ ಜಾಸ್ತಿ ಅನ್ನೋದೇನಿರಲ್ಲ. ಸೊ ಲೈಕ್ ಒಂದು ನಾವು ರೆಗ್ಯುಲರಾಗಿ ಅಥವಾ ಆಲ್ಟರ್ನೇಟ್ ಡೇಸಲ್ಲಿ ವಾಶ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ನಾವು ರ್ಯಾಂಡಮಾಗಿ ಕಸ್ಟಮರ್ಸಿಗೆ ಸಜೆಸ್ಟ್ ಮಾಡೋದು ಸೊ ಒಂದು 2 to 3 months ಒನ್ಸ್ ಸರ್ ಇದು ನೀವೇನಂದರೆ ಡಿಸ್ಕೇಲಿಂಗ್ ಪೌಡರ್ ಹಾಕ್ಬಿಟ್ಟು ಬಟ್ಟೆಗಳನ್ನ ಹಾಕಬಾರ್ದು. ಸೊ ಟಪ್ ಕ್ಲೀನ್ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡಿದ್ರೆ ಸೊ ಡ್ರಮ್ಮಲ್ಲಿ ಏನು ಸ್ಕೇಲಿಂಗ್ ಫಾರ್ಮೇಷನ್ ಆಗಿರ್ಬೋದು ಅಥವಾ ಲೈಕ್ ಸ್ಮಾಲ್ ಡಸ್ಟ್ಸು ಅಥವಾ ಲಿಂಟ್ಸ್ ಏನಾದರೂ ಉಳ್ಕೊಂಡಿದ್ರೆ ಇನ್ನರ್ ಟಬ್ಬಲ್ಲಿ ಇರ್ಬೋದು ಔಟರ್ ಟಬ್ಬಲ್ಲಿ ಇರ್ಬೋದು ಸೊ ನೀಟಾಗಿ ವಾಶ್ ಆಗಿ ಡ್ರೈನ್ ಔಟ್ ಆಗುತ್ತೆ. ಸೊ ಇದನ್ನು ನಾನು ಏನಂತ ಹೇಳಿದ್ರೆ ಸೊ ಮ್ಯಾನ್ಯುವಲಾಗಿ ಮಾಡಬೇಕು ಅಂತ ಹೇಳಿದ್ರೆ ಸೊ ಎಕ್ಸಾಕ್ಟ್ ನಮ್ಗೆ ಗೊತ್ತಿರಲ್ಲ ಯಾವ ಟೈಮಲ್ಲಿ ಮಾಡಬೇಕು. ಒಂದೊಂದ್ಸಲಿ 2 months ಮಾಡೋದನ್ನ ನಾವು 4 monthsವರೆಗೆ ಹೋಗ್ಬೋದು, 5 monthsವರೆಗೂ ಹೋಗ್ಬೋದು. ಸೊ ಮಷೀನ್ ಏನಾಗುತ್ತೆ ಸ್ವಲ್ಪ ನಮಗೆ ಅವಾಗ ಡ್ಯೂರಾಬಿಲಿಟಿ ಕಡಿಮೆ ಆಗುತ್ತೆ. ಸೊ ಅದೇ ನಾನು ಥಿಂಕ್ಯೂ ಅಪ್ಲಿಕೇಶನ್ ಜೊತೆಗೆ ಮಷೀನ ಪೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸೊ ನಮಗೆ ರಿಮೈಂಡ್ ಮಾಡುತ್ತೆ ಸೊ ಯಾವ ಟೈಮಲ್ಲಿ ನಾನು ಎಕ್ಸಾಕ್ಟಾಗಿ ಡ್ರಮ್ ಕ್ಲೀನ್ ಮಾಡ್ಕೊಬೇಕು. ಸೊ ಅದೆಲ್ಲ ಬಂದು ನಮಗೆ ರಿಮೈಂಡ್ ಮಾಡುತ್ತೆ. ಪ್ಲಸ್ ಪವರ್ ಮಾನಿಟರಿಂಗ್ ಮಾಡ್ಬೋದು. ಈಗ ಇದು 5 star ವಾಷಿಂಗ್ ಮಿಷಿನ್ ಇದೆ. ಸೊ ಬಟ್ ಎಕ್ಸಾಕ್ಟ್ ಪವರ್ ಕನ್ಸಂಪ್ಷನ್ ಏನು ತೊಗೊಳುತ್ತೆ ವಾಷಿಂಗ್ ಮಿಷಿನಲ್ಲಿ ಯಾರೂ ಹೇಳಿಕ್ಕೆ ಬರಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಸೊ ಒಂದು ಪ್ರೋಗ್ರಾಮ್ ಬಂದು 30 minutesಲ್ಲಿ ಕಂಪ್ಲೀಟ್ ಆದರೆ ಇನ್ನೊಂದು ಪ್ರೋಗ್ರಾಮ್ ಬಂದು 1.5 hour ತೊಗೊಬೋದು. ಸೊ ತೊಗೊಳ್ಳೋ ಟೆಂಪ್ರೇಚರ್ ವೇರಿ ಇರುತ್ತೆ. ಸೊ ಹಂಗಾಗಿ ಏನಂತ ಹೇಳಿದ್ರೆ ನಾವು ಎಕ್ಸಾಕ್ಟ್ ಪವರ್ ಕನ್ಸಂಪ್ಷನ್ ಹೇಳಲಿಕ್ಕೆ ಬರಲ್ಲ. ಸೊ ಇದರಲ್ಲಿ ನಿಮಗೆ ಸೊ 5 star ರೇಟಿಂಗ್ ಇದ್ರೂ ಕೂಡ ಸೊ ನೀವು ಥಿಂಕ್ಯೂ ಅಪ್ಲಿಕೇಶನ್ ಜೊತೆಗೆ ಪೇರ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ಈ ಪರ್ಟಿಕ್ಯುಲರ್ ಮಿಷಿನ್ ನಾನು ಯೂಸ್ ಮಾಡಿದ್ದೀನಿ 15 days ಅಥವಾ 1 month ಅಂತ ಹೇಳಿದ್ರೆ ಸೊ ಏನು ಎಕ್ಸಾಕ್ಟ್ ಪವರ್ ಕನ್ಸಂಪ್ಷನ್ ತೊಗೊಂಡಿದೆ ಸೊ ಅದನ್ನು ಬೇಕಂದರೆ ನಾವು ಚೆಕ್ ಮಾಡ್ಬೋದಿರುತ್ತೆ. ಸೊ ಇದು ಬಂದು ಏನಂತ ಹೇಳಿದ್ರೆ ನಮಗೆ ವೈಫೈ ಎನೇಬಲ್ಡ್ ಮಷೀನಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಸೊ ಅಡಿಷ್ನಲ್ ಬೆನಿಫಿಟ್ಸ್ ಇರುತ್ತೆ. ಸೊ ಲೈಕ್ ಇವಾಗ ನಾವು ಒಂದು ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಕಾಟನ್ ನಾನು ಸೆಲೆಕ್ಟ್ ಮಾಡ್ತೀನಿ, ಬಟ್ಟೆಗಳನ್ನ ಲೋಡ್ ಮಾಡಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಇದಕ್ಕೆ ಪ್ರೀಸೆಟೆಡ್ ಏನು ಬೇಕು ನಮಗೆ ಟೈಮು ಟೆಂಪ್ರೇಚರು ಇದೆಲ್ಲ ಬಂದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಸೊ ಅಡಿಷ್ನಲ್ ಆಗಿ ನಾನು ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡ್ಬೋದು ಸೊ ಇದೆಲ್ಲ ಬಂದು ಕಸ್ಟಮೈಸೇಷನ್.
ಸೊ ಇದರಲ್ಲಿ ಏನು ಕೊಟ್ಟಿರ್ತಾನೆ ಕೆಳಗಡೆ ಬಂದುಬಿಟ್ಟು ಸೊ ಇದು ಫೆದರ್ ಟಚ್ ಪ್ಯಾನಲ್ ಇರುತ್ತೆ. ಸೊ ವಿತ್ ಕಸ್ಟಮೈಸೇಷನ್ ಆಪ್ಷನ್ನು ನಮಗೆ ಎಕ್ಸ್ಟ್ರಾ ಬೇಕು ಅಂದಾಗ ನಾವು ಆ್ಯಡ್ ಮಾಡ್ಕೊತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಸ್ಟೀಮ್ ಇರ್ಬೋದು, ರಿಂಕಲ್ ಕೇರ್ ಇರ್ಬೋದು, ಎಕ್ಸ್ಪ್ಲೇನ್ ಮಾಡಿದೆ. ಸೊ ಟರ್ಬೋ ವಾಶ್ ಬಂದುಬಿಟ್ಟು ಏನಂದರೆ ವಾಷಿಂಗ್ ಟೈಮ್ನ ರಿಡ್ಯೂಸ್ ಮಾಡಲಿಕ್ಕೆ ಇರುವಂಥದ್ದು. ಈಗ ಎಕ್ಸಾಂಪಲ್ ನಾನು ಟರ್ಬೋ ವಾಶ್ 39 ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಇಲ್ಲಿ ನಮಗೆ ಟರ್ಬೋ ವಾಶ್ ಆ್ಯಡ್ ಆಗುತ್ತೆ. ಪ್ಲಸ್ ಇದರಲ್ಲೇ ನನಗೆ ಇನ್ನೂ ರಿನ್ಸಿಂಗ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೆ ಕೂಡ ಆಪ್ಷನ್ ಕೊಟ್ಟಿರ್ತಾನೆ. ಎಕ್ಸಾಂಪಲ್ ಇವಾಗ ನಾನು ಮಿಕ್ಸ್ಡ್ ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಮಿಕ್ಸ್ಡ್ ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡಿಬಿಟ್ಟು ಈ ಬಟನ್ನ 3 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ಸೊ ಇವಾಗ ನಮಗೆ ಎಕ್ಸ್ಟ್ರಾ ರಿನ್ಸ್ ಆ್ಯಡ್ ಆಗುತ್ತೆ. ಸೊ ಅದೇ ಥರ ಈಗ ನಾನು ಬೇಡ ಎಕ್ಸ್ಟ್ರಾ ರಿನ್ಸ್ ಅಂತ ಹೇಳಿದ್ರೆ ಸೇಮ್ ಎಗೇನ್ ಮತ್ತೆ ನಾನು 3 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಮೇಯ್ನಾಗಿ ಬಂದು ಇನ್ನೊಂದು ಏನಂತ ಹೇಳಿದ್ರೆ ಪ್ರೀ ವಾಶ್. ಸೊ ಪ್ರೀ ವಾಶ್ ಲೈಕ್ ನಾವೀಗ ಸೊ ಕೆಲವು ಕಸ್ಟಮರ್ಸ್ ಹೇಳ್ತಾರೆ ಈಗ ತುಂಬ ಹೈಲಿ ಸಾಲ್ಟ್ ಕ್ಲಾಸ್ ಇರ್ಬೋದು, ಈಗ ಫ್ಯಾಕ್ಟ್ರಿ ವರ್ಕಿಂಗ್ ಕ್ಲಾಸ್ಗಳಿರ್ಬೋದು. ಸೊ ಈ ಥರದ್ದೆಲ್ಲ ನಾವು ವಾಶ್ ಮಾಡಿದಾಗ ಮಷೀನಲ್ಲಿ ನಾವು ಕೈಯಲ್ಲಿ ಒಗ್ದಂಗೆ ಆಗಲ್ಲ ಬಟ್ಟೆಗಳು ಅಂತೇಳಿ. ಸೊ ಅದು ಅಂಥ ಬಟ್ಟೆಗಳನ್ನ ನಾವು ತುಂಬ ಗಲೀಜಿರೋ ಬಟ್ಟೆಗಳನ್ನ ವಾಶ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ಡಿಟರ್ಜೆಂಟ್ ಡಿಸ್ಪೆನ್ಸರ್ ಏನಿರುತ್ತೆ ಸೊ ಇದು ನಾವು ನಾರ್ಮಲ್ ಅಥವಾ ಲೈಕ್ ಡೈಲಿ ಅಥವಾ ಆಲ್ಟರ್ನೇಟ್ ಡೇಸಲ್ಲಿ ಏನು ವಾಶ್ ಮಾಡ್ತೀವಿ ಅಂಥ ಬಟ್ಟೆಗಳಿತ್ತು ಅಂದರೆ ಒಂದೇ ಕಡೆ ನೀವು ಡಿಟರ್ಜೆಂಟ್ ಆದರೂ ಯೂಸ್ ಮಾಡ್ಬೋದು, ಲಿಕ್ವಿಡ್ ಆದರೂ ಯೂಸ್ ಮಾಡ್ಬೋದಿರುತ್ತೆ. ಸೊ ಇದು ಮೈನ್ ವಾಶಿಗಿರುತ್ತೆ. ಸೊ ಇನ್ನೊಂದು ಬಂದು ಪ್ರೀ ವಾಶ್ ಡಿಸ್ಪೆನ್ಸರ್ ಅಂತ ಕೊಟ್ಟಿರ್ತಾನೆ. ಪ್ರೀ ವಾಶ್ ಡಿಸ್ಪೆನ್ಸರ್ ಅಂತ ಹೇಳಿದ್ರೆ ಈಗ ತುಂಬ ಜಾಸ್ತಿ ಸ್ಟೈನ್ಸ್ ಇರೋ ಬಟ್ಟೆಗಳನ್ನ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಒಂದು ಕಡೆ ಹಾಕೋ ಡಿಟರ್ಜೆಂಟ್ನೇ ಸ್ವಲ್ಪ ಅಡಿಷ್ನಲಾಗಿ ಆ್ಯಡ್ ಮಾಡಿ ನೀವು ಸೊ ಪ್ರೀ ವಾಶ್ ಡಿಸ್ಪೆನ್ಸರಲ್ಲಿ ಕೂಡ ಆ್ಯಡ್ ಮಾಡಿಕೊಂಡು ಸೊ ಇಲ್ಲಿ ನಮಗೆ ಪ್ರೀ ವಾಶ್ ಆಪ್ಷನ್ಸ್ ಇದೆ. ಏನಿಲ್ಲ ಜಸ್ಟ್ ಸಿಂಪಲ್ ಒನ್ ಟಚ್ ಸ್ಟಾರ್ಟ್ ಇರುತ್ತೆ ಇದು. ಸೊ ನಾನು ಮಿಕ್ಸ್ ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಪ್ರೀ ವಾಶ್ನ ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸೊ ಏನು ಮಾಡುತ್ತೆ ಫಸ್ಟು ನನಗೆ ಪ್ರೀ ವಾಶ್ ಡಿಸ್ಪೆನ್ಸರ್ಲಿ ಏನು ಪೌಡರ್ ಹಾಕಿರ್ತೀನಿ ಸೊ ಅದನ್ನು ತೊಗೊಂಡು ಸೊ ಬಟ್ಟೆಗಳನ್ನ ನೀಟಾಗಿ ಒಂದ್ಸಲಿ ನೆನೆಸಿ ಆ ಡರ್ಟ್ ವಾಟ್ರ್ ಡ್ರೈನ್ ಔಟ್ ಆದಮೇಲೆ ಸೊ ಮೈನ್ ವಾಶ್ಗೆ ಏನು ಪೌಡರ್ ಹಾಕಿರ್ತೀವಿ ಆ ಪೌಡರ್ನ ತೊಗೊಂಡು ವಾಶ್ ಮಾಡುತ್ತೆ. ಸೊ ಆಲ್ಮೋಸ್ಟ್ ಸಿಂಪಲ್ ಟೆಕ್ನಿಕ್ ಇದು. ಈಗ ನಾವು ಮನೆಗಳಲ್ಲಿ ಬಟ್ಟೆನ ವಾಶ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಗಲೀಜಿರೋ ಬಟ್ಟೆಗಳಿದ್ದಾಗ ಜಾಸ್ತಿ ಹೊತ್ತು ನೆನೆಸೋಕ್ಕಿಟ್ಟು ವಾಶ್ ಮಾಡ್ತೀವಲ್ಲ, ಸೇಮ್ ಕಾನ್ಸೆಪ್ಟ್ ಮಷೀನಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಇದು ಬಂದು ನಮಗೆ ಪ್ರೀ ವಾಶ್ ಆಪ್ಷನ್ ಇರುತ್ತೆ. ಸೊ ಮತ್ತು ಇದು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಡಿಲೇ ಎಂಡ್ ಅಂತ ಒಂದು ಪ್ರೋಗ್ರಾಮ್ ಕೊಟ್ಟಿರ್ತಾರೆ. ಸೊ ಇದು ಯೂಸ್ ಮಾಡೋರು ಕಡಿಮೆ ಇರ್ಬೋದು, ಬಟ್ ಇದು ಏನು ಬೆನಿಫಿಟ್ ಏನಿರುತ್ತೆ ಕಸ್ಟಮರ್ಸ್ಗೆ, ಈಗ ಸುಮಾರು ಜನ ಏನಂತ ಹೇಳಿದ್ರೆ ಸೊ ವರ್ಕಿಂಗ್ ಕಪಲ್ಸ್ ಇರ್ತಾರೆ. ಇವಾಗ ಮನೆಯಲ್ಲಿರೋರು ಏನಂತ ಹೇಳಿದ್ರೆ ಗಂಡ ಹೆಂಡ್ತಿ ಇರ್ಬೋದು. ಸೊ ಇಬ್ಬರು ವರ್ಕ್ ಮಾಡುವಂಥವ್ರು ಇರ್ತಾರೆ. ಸೊ ಇವಾಗ ನಾವು ಮಾರ್ನಿಂಗ್ ಈಗ ಮಷೀನಲ್ಲಿ ಬಟ್ಟೆಗಳು ಹಾಕಿದ್ದೀವಿ ಅಂತ ಹೇಳಿದ್ರೆ 1 hour 2 hour ಮಷೀನ್ ಮುಂದೆನೇ ಕೂತ್ಕೊಬೇಕಂತೇನಿಲ್ಲ. ಸೊ ಇವಾಗ ನಾನು ಇರಲೇಬೇಕು, ಬಟ್ಟೆಗಳನ್ನ ಹೊರಗಡೆ ತೊಗೊಳ್ಳೇಬೇಕಂತನೂ ಇಲ್ಲ. ಇವಾಗ ನಾನೊಂದು 10 o'clock ಆಫೀಸಿಗೆ ಹೋಗ್ತೀನಿ. ಸೊ ಈವ್ನಿಂಗ್ ನಾನು ಬರೋದು ಒಂದು 4 o'clock ಆಗ್ಬೋದು ಅಥವಾ 5 o'clock ಆಗ್ಬೋದು. ಸೊ ಜಸ್ಟ್ ನಾನೊಂದು 4 hours ಅಥವಾ 5 hours ಬಿಟ್ಟು ನಾನು ಮತ್ತೆ ರಿಟರ್ನ್ ಮನೆಗೆ ಬರ್ತೀನಿ. ಆ ಟೈಮ್ಗೆ ವಾಷಿಂಗ್ ಕಂಪ್ಲೀಟ್ ಆಗಬೇಕು ಬಟ್ಟೆಗಳಂತ ಹೇಳಿದ್ರೆ ಸೊ ನಾವು ಡಿಲೇ ಎಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೋದು. ಎಕ್ಸಾಂಪಲ್ ಮಿನಿಮಮ್ 3 hours ತೋರಿಸ್ತಾ ಇದೆ ಇವಾಗ. ಸೊ ನನಗೆ ಬೇಕು ಅಂತ ಹೇಳಿದ್ರೆ ನಾನು 6 hours ಸೆಟ್ ಮಾಡಿ ಹೋಗ್ಬೋದು. ನಾನು 6 hours ಸೆಲೆಕ್ಟ್ ಮಾಡಿದ್ದೀನಿ. ಮಿಕ್ಸ್ಡ್ ಫ್ಯಾಬ್ರಿಕ್ ಎಕ್ಸಾಂಪಲ್ ಇವಾಗ ನಾನು ಇನ್ನೂ ಕರೆಕ್ಟಾಗಿ ಅರ್ಥ ಆಗಬೇಕಂತ ಹೇಳಿದ್ರೆ ಸೊ 45 minutes ಇದೆ ಇವಾಗ ಡೆಲಿಕೇಟು. ಸೊ ಡೆಲಿಕೇಟ್ನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಸೊ 6 hours ಸೆಲೆಕ್ಟ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರೆ ಸೊ 6 hours ನಮಗೆ ಮಿಷಿನ್ ರನ್ ಆಗ್ತಾ ಇರಲ್ಲ. ಸೊ ಸ್ಟ್ಯಾಂಡ್ ಬೈ ಮೋಡಲ್ಲಿ ಇರುತ್ತೆ. ಸೊ ನಾನು ವಾಟ್ರ್ ಕನೆಕ್ಟ್ ಮಾಡಿದ್ದೀನಿ, ಡಿಟರ್ಜೆಂಟ್ ಆ್ಯಡ್ ಮಾಡಿದ್ದೀನಿ, ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿ ಸೊ ಡಿಲೇ ಎಂಡ್ ಸ್ಟಾರ್ಟ್ ಮಾಡೋಗಿರ್ತೀನಿ. ಸೊ ಎಕ್ಸಾಕ್ಟ್ಲಿ 45 minutes ಇರುವಾಗ ಸೊ ಮಷಿನ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಸೊ 6 hours ಏನು ನಾನು ಟೈಮಿಂಗ್ ಕೊಟ್ಟಿರ್ತೀನಿ ಕಟ್ ಆಫ್ ಟೈಮು ಸೊ ಈ ಟೈಮಲ್ಲಿ ಬಂದು ವಾಷಿಂಗ್ ಸೈಕಲ್ ಕಂಪ್ಲೀಟ್ ಆಗಿರುತ್ತೆ. ಸೊ ಈ ಎಕ್ಸಾಕ್ಟ್ ಟೈಮಿಗೆ ಪ್ರೋಗ್ರಾಮ್ ಎಂಡ್ ಆಗುತ್ತೆ. ಸೊ ಇದನ್ನು ಬಂದು ನಾವು ಡಿಲೇ ಎಂಡ್ ಅಂತ ಕರಿತೀವಿ. ಸೊ ಇನ್ನೊಂದು ಬಂದು ಆ್ಯಡ್ ಐಟಮ್. ಸೊ ಆ್ಯಡ್ ಐಟಮ್ ಅಂದ್ಬಿಟ್ಟು ಏನಂತ ಹೇಳಿದ್ರೆ ಸೊ ಇವಾಗ ಒಂದ್ಸಲಿ ಮಷೀನಲ್ಲಿ ಫ್ರಂಟ್ ಲೋಡ್ ಮಿಷಿನಲ್ಲಿ ತುಂಬ ಕಸ್ಟಮರ್ಸ್ ಕೇಳ್ತಾರೆ ಏನಂತ ಹೇಳಿದ್ರೆ ಸೊ ಒಂದ್ಸಲಿ ಬಟ್ಟೆಗಳು ಹಾಕಿದ್ರೆ ಮತ್ತೆ ನಾವು ಮರ್ತೋಗಿರೋ ಬಟ್ಟೆಗಳನ್ನ ಮಧ್ಯದಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಹೌದು, ಇದು ಏನಂತ ಹೇಳಿದ್ರೆ ಸೊ ಆ್ಯಡ್ ಐಟಮ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಬಟ್ ಏನಂದರೆ ಇದು ಎಲ್ಲ ಟೈಮಲ್ಲೂ ನಾವು ಓಪನ್ ಮಾಡೋಕ್ಕಾಗಲ್ಲ ಡೋರ್ನ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ ಪ್ರೋಗ್ರಾಮ್ ಬಂದು ಇನ್ನೂ ಇನಿಷಿಯಲ್ ಸ್ಟೇಜಲ್ಲಿ ಇದೆ ಅಂತ ಹೇಳಿದಾಗ ಮೀನ್ಸ್ 10 to 15 minutes ಒಳಗಡೆ ಇರುತ್ತೆ ಅಂತ ಹೇಳಿದಾಗ ಸೊ ಯಾವುದಾದ್ರೂ ಮಿಸ್ ಆಗಿರೋ 1-2 ಬಟ್ಟೆಗಳಿತ್ತು ಅಂತ ಹೇಳಿದ್ರೆ ಸೊ ಆ್ಯಡ್ ಐಟಮ್ನ ನಾನು ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಡ್ ಐಟಮ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಮರ್ತೋಗಿರೋಂಥ ಬಟ್ಟೆಗಳನ್ನ ಮಧ್ಯದಲ್ಲಿ ಕೂಡ ಆ್ಯಡ್ ಮಾಡ್ಬೋದಿರುತ್ತೆ. ಸೊ ಮಧ್ಯದಲ್ಲಿ ಇವಾಗ ನಾನು ಆಫ್ಟರ್ 20 minutes ಅಥವಾ 30 minutes ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಏನಾಗುತ್ತೆ ಸೊ ಡಿಟರ್ಜೆಂಟ್ ಡಿಸಾಲ್ವ್ ಆಗಿರುವಂಥ ವಾಟರ್ ಎಲ್ಲ ಕಂಪ್ಲೀಟಾಗಿ ಡ್ರೈನ್ ಔಟ್ ಆದ್ರೇ ಸೊ ನಮಗೆ ಡೋರ್ ಓಪನ್ ಆಗೋದು. ಸೊ ಮತ್ತೆ ನಾನು ಬಟ್ಟೆಗಳನ್ನ ಆ್ಯಡ್ ಮಾಡ್ತೀನಿ, ಅಡಿಷ್ನಲಾಗಿ ಡಿಟರ್ಜೆಂಟ್ ಆ್ಯಡ್ ಮಾಡಬೇಕಾಗತ್ತೆ. ಸೊ ಬೆಟರ್ ಅಂತ ಹೇಳಿದ್ರೆ ನೀವು ಒಂದು 15 to 20 minutes ಒಳಗಡೆ ಏನಾದರೂ ಮರ್ತಿರೋ ಬಟ್ಟೆಗಳಿದ್ರೆ ಸೊ ಆ್ಯಡ್ ಮಾಡ್ಕೊಬೋದು. ಸೊ ಟೋಟಲ್ ಆಲ್ಮೋಸ್ಟ್ ಇದರಲ್ಲಿ ಬರುವಂಥ ಸೊ ಸುಮಾರು 90% ಎಲ್ಲ ಫೀಚರ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅಂದ್ಕೊತೀನಿ. ಸೊ ವಾರಂಟಿ ಬಂದು ಇದಕ್ಕೆ 2 years ಬಂದು ಪ್ರಾಡಕ್ಟ್ ವಾರಂಟಿ ಇರುತ್ತೆ, 10 years ಬಂದು ಮೋಟರ್ ವಾರಂಟಿ ಬರುತ್ತೆ ಪ್ರಾಡಕ್ಟಿಗೆ. ಸೊ ವಿತಿನ್ 2 years ಏನೇ ಇಶ್ಯೂಸ್ ಇತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಕ್ಸೆಪ್ಟ್ ಫಿಸಿಕಲ್ ಡ್ಯಾಮೇಜ್ ಮಿಕ್ಕಿದ್ದೆಲ್ಲ ನಮ್ಗೆ ಏನಂತ ಹೇಳಿದ್ರೆ ಸರ್ವಿಸ್ ಇರ್ಬೋದು. ಸೊ ಎಲ್ಲ ಕವರ್ ಆಗುತ್ತೆ, ವಿಸಿಟಿಂಗ್ ಚಾರ್ಜಸ್ ಎಲ್ಲ ಬಂದು. ಸೊ 10 years ಬಂದುಬಿಟ್ಟು ಸೊ ಮೋಟರ್ಗೆ ವಾರಂಟಿ ಕೊಟ್ಟಿರ್ತಾರೆ. ಸೊ ವಿತ್ ಇದು ಇನ್ವರ್ಟರ್ ಮೋಟರು
ಸೊ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ಎಕ್ಸಾಂಪಲ್ ಇವಾಗ ಕೆಲವು ಕಸ್ಟಮರ್ಸ್ಗೆ ಒಂದು ಭಯ ಇರುತ್ತೆ, ನಾನು 11 kg ಮಿಷಿನ್ ತೊಗೊತೀನಿ, ಸೊ ಬಟ್ ನಾವು ಇರೋದು 2 ಅಥವಾ 3 ಫ್ಯಾಮಿಲಿ, ಸೊ ನಮಗಿದು ತುಂಬ ದೊಡ್ಡದಾಗುತ್ತೆ ಮಷೀನು, ನಾವು ಅಷ್ಟು ಬಟ್ಟೆಗಳನ್ನ ಹಾಕಲ್ಲ. ಬಟ್ ಏನಂತ ಹೇಳಿದಾಗ ಬೆಡ್ಶೀಟ್ಸು ಬ್ಲ್ಯಾಂಕೆಟ್ಸ್ ಎಲ್ಲ ವಾಶ್ ಮಾಡ್ತೀನಿ ಅಂದಾಗ ಸೊ ನಮಗೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಮಷಿನ್ಸ್ ಬೇಕಾಗುತ್ತೆ. ಸೊ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ನಮಗಿದು 100% ಡ್ರಮ್ ಕೆಪಾಸಿಟಿ ಅಂತ ಹೇಳಿದ್ರೆ ಇದರಲ್ಲಿ ನಾವು 90% ಅಷ್ಟು ಮಾತ್ರ ಬಟ್ಟೆಗಳನ್ನ ಲೋಡ್ ಮಾಡಬೇಕು. ಸೊ ಅವಾಗ ಏನಂತೇಳಿ ಮಷಿನ್ ಬಾಳ್ಕೆನೂ ಕೂಡ ಚೆನ್ನಾಗಿರುತ್ತೆ, ಅಟ್ ದ ಸೇಮ್ ಟೈಮ್ ವಾಷಿಂಗ್ ಕ್ವಾಲಿಟಿ ನಿಮಗೆ ಬೆಟರ್ ಆಗುತ್ತೆ. ಸೊ ಇಲ್ಲ ನನ್ನ ಡ್ರಮ್ ಸ್ಪೇಸ್ 100% ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಈಗ ಬ್ಲ್ಯಾಂಕೆಟ್ಸ್ ಎಲ್ಲ ಬಂದ್ಬಿಟ್ಟು ಯಾವುದು ನಮ್ಗೆ 11 kg 10 kg ಬ್ಲ್ಯಾಂಕೆಟ್ಸ್ಗಳು ಬರಲ್ಲ ಅಷ್ಟೊಂದು. ಸೊ ಬಟ್ ಅದೇನಂದರೆ ಸ್ಪೇಸ್ ಕನ್ಸ್ಯೂಮ್ ಮಾಡುತ್ತೆ ಜಾಸ್ತಿ. ನಾವು ಕಂಪ್ಲೀಟ್ ಬಟ್ಟೆಗಳನ್ನ ಡ್ರಮ್ಮಲ್ಲಿ ಲೋಡ್ ಮಾಡಿರ್ತೀವಿ, ಸೊ ಜಸ್ಟ್ ಏನಂದರೆ ಬಟ್ಟೆನ ನೀರಲ್ಲಿ ಡಿಪ್ ಮಾಡಿ ತೆಗ್ದಂಗೆ ಆಗುತ್ತೆ. ಸೊ ನೀವು ಡ್ರಮ್ ಸೈಜ್ ದೊಡ್ಡದಿದೆ, ಕೆಪಾಸಿಟಿ ದೊಡ್ಡದಿದೆ. ಸೊ ಈಗ 11 kg ಮಿಷಿನ್ ಯೂಸ್ ಮಾಡ್ತಾ ಇದ್ದೀನಿ, ಎಕ್ಸಾಂಪಲ್ ನಾನು 2 kg ಅಥವಾ 3 kg ಬಟ್ಟೆ ಹಾಕ್ತೀನಿ ಅಂತ ಹೇಳಿದ್ರೆ ಸೊ ಈ ಮಷಿನ್ ಬಂದು ಆ 2 kg ಅಥವಾ 3 kg ನೀವು ಏನು ಬಟ್ಟೆ ಹಾಕ್ತೀರೋ ಅದಕ್ಕೆ ಎಷ್ಟು ಬೇಕು ಅಷ್ಟೇ ವಾಟರ್ ಪವರ್ನ ಸೆನ್ಸ್ ಮಾಡಿ ತೊಗೊಳುತ್ತೆ. ಸೊ ಸ್ಟ್ಯಾಂಡರ್ಡ್ ಬೇಸಿಸಲ್ಲಿ ವರ್ಕ್ ಆಗಲ್ಲ. ಸೊ ಇದು ಸೊ ಆಲ್ಮೋಸ್ಟ್ ಇದ್ರ ಬಗ್ಗೆ ಮತ್ತೇನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಈ ವಿಡಿಯೋ ಲೈಕ್ ಆಯಿತು ಅಂತ ಹೇಳಿದ್ರೆ ಸೊ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.